ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಖ್ಯಾತ ನಟಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುವಂತಹ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಇಲ್ಲಿವರೆಗೆ ಆ ನಟಿ ಸಂತ್ರಸ್ತ ಸ್ಥಾನದಲ್ಲಿ ಇದ್ದಂತಹ ಕಾರಣಕ್ಕಾಗಿ ನಟಿಯ ಹೆಸರನ್ನ ಬಳಸ್ತಾ ಇರಲಿಲ್ಲ. ಆದರೆ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬಿದ್ದಿದೆ. ಮತ್ತೊಂದು ಕಡೆಯಿಂದ ಸ್ವತಃ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಒಂದನ್ನು ಹಾಕೊಂಡಿದ್ದಾರೆ. ತಮಗಾದಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ, ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ದಾರೆ. ಹೀಗಾಗಿ ಆ ನಟಿಯ ಹೆಸರನ್ನ ನಾವಿಲ್ಲಿ ಬಳಸಬಹುದು, ಜೊತೆಗೆ ಆ ನಟಿಗಾದಂತಹ ಅನ್ಯಾಯವನ್ನ ಜನರ ಮುಂದೆ ಇಡಬಹುದು. ಬಂಧುಗಳೇ, ಆ ನಟಿ ಬೇರಾರೂ ಅಲ್ಲ, ಕನ್ನಡದ ಜಾಕಿ, ವಿಷ್ಣುವರ್ಧನ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದಂತಹ ನಟಿ ಭಾವನಾ ಮೆನನ್. ಬಂಧುಗಳೇ, ಆ ನಟಿ ಹೆಚ್ಚು ಕಡಿಮೆ 8 ವರ್ಷಗಳ ಕಾಲ ನರಕವನ್ನು ಅನುಭವಿಸಿದ್ರು. ಮಾನಸಿಕ ಹಿಂಸೆಯ ಜೊತೆಗೆ ಟ್ರೋಲರ್ಸ್ಗಳ ಕಾಟ, ನಿಂದನೆ, ಮೂದಲಿಕೆ ಇದೆಲ್ಲವನ್ನೂ ಕೂಡ ಅನುಭವಿಸಿ ಗಟ್ಟಿಯಾಗಿ ನಿಂತಹ ಹೆಣ್ಣು ಮಗಳು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ತೀರ್ಪು ಹೊರಬಿದ್ದಿದೆ. ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನಟಿ ತಮ್ಮ ಸಾತ್ವಿಕ ಸಿಟ್ಟನ್ನ ಅಥವಾ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಅಥವಾ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಏನ್ ತೀರ್ಪು ಬಂತು, ಏನ್ ಪ್ರಕರಣ ಅನ್ನೋದನ್ನ ಶಾರ್ಟ್ ಆಗಿ ಹೇಳ್ತೀನಿ. ಅದಾದ ಬಳಿಕ ನಟಿಯ ಮಾತುಗಳು ಏನು ಅದನ್ನ ನಾವೆಲ್ಲರೂ ಕೂಡ ಕೇಳಿಸ್ಕೊಳ್ತಾ ಹೋಗೋಣ. ಆಗ ಮಾತ್ರ ನಮಗೆ ಈ ವ್ಯವಸ್ಥೆಯ ಬಗ್ಗೆ, ಈ ಸಮಾಜದ ಬಗ್ಗೆ ಎಲ್ಲವೂ ಕೂಡ ಅರಿವಿಗೆ ಬರುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತೊಂದು ವಿಭಿನ್ನ ಪ್ರಯತ್ನ ಮಾವುತ 2026 ಜನವರಿ 30ಕ್ಕೆ ನಿಮ್ಮ ಮುಂದೆ. ಮೊದಲಿಗೆ ಪ್ರಕರಣ ಏನು ಅನ್ನೋದನ್ನ ಶಾರ್ಟ್ ಆಗಿ ಹೇಳ್ತೀನಿ. ಬಂಧುಗಳೇ, ಓರ್ವ ಪ್ರಖ್ಯಾತ ನಟ, ಮಲಯಾಳಂ ಇಂಡಸ್ಟ್ರಿಯ ನಟನ ಹೆಸರು ದಿಲೀಪ್ ಅಂತ ಹೇಳಿ. ದಿಲೀಪ್ ಓರ್ವ ನಟಿಯನ್ನ ಮದುವೆ ಆಗಿರ್ತಾರೆ. ಅದಾದ ಬಳಿಕ ಇನ್ನೊಂದು ನಟಿಯ ಜೊತೆಗೆ ಅವರಿಗೆ ಸಂಬಂಧ ಇತ್ತು ಎನ್ನುವಂತ ಆರೋಪ ಕೇಳಿಬಂತು. ಅವರ ಮೊದಲ ಪತ್ನಿ ಇರ್ತಾರಲ್ಲ ನಟಿ, ಅವರ ಫ್ರೆಂಡ್ ಭಾವನಾ ಮೆನನ್. ಹೀಗಾಗಿ ನನ್ನ ಫ್ರೆಂಡ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ದಿಲೀಪ್ರ ಇನ್ನೊಂದು ಸಂಬಂಧದ ಬಗ್ಗೆ ಮೊದಲ ಪತ್ನಿಯ ಬಳಿ ಹೇಳಿರ್ತಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿಲೀಪ್ ಸಿಟ್ಟಾಗಿರ್ತಾರೆ. ಹೀಗಾಗಿ ದಿಲೀಪ್ ಭಾವನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ರಂತೆ. ಇವೆಲ್ಲವೂ ಕೂಡ ಈ ಕ್ಷಣಕ್ಕೂ ಆರೋಪದ ರೀತಿಯಲ್ಲಿಯೇ ಇದೆ. ಯಾಕಂದ್ರೆ ತೀರ್ಪಿನಲ್ಲಿ ದಿಲೀಪ್ ತಪ್ಪು ಅಂತ ಹೇಳಿ ತೀರ್ಪು ಬರಲಿಲ್ಲ. ಆ ಕಾರಣಕ್ಕಾಗಿ ನಾವು ಈ ಕ್ಷಣಕ್ಕೂ ಅದನ್ನು ಆರೋಪ ಅಂತಲೇ ಪರಿಗಣಿಸಬೇಕಾಗತ್ತೆ. ಅದಾದ ನಂತರ ಏನಾಗುತ್ತೆ, 2017 ಫೆಬ್ರವರಿ ತಿಂಗಳ ಸಂದರ್ಭದಲ್ಲಿ ನಟಿ ಭಾವನಾ ಶೂಟಿಂಗ್ ಅನ್ನ ಮುಗಿಸಿಕೊಂಡು ತಮ್ಮ ಕಾರ್ನಲ್ಲಿ ಬರುವಂತ ಸಂದರ್ಭದಲ್ಲಿ ಮೊದಲೇ ಡ್ರೈವರ್ ಅನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಆ ಡ್ರೈವರ್ ನಿರ್ಜನ ಪ್ರದೇಶವೊಂದಕ್ಕೆ ಕಾರನ್ನ ತಗೊಂಡು ಬರ್ತಾ ಇದ್ದ ಹಾಗೆ ಪಲ್ಸರ್ ಸುನಿ ಎನ್ನುವಂತ ಕಿಡಿಗೇಡಿ ಸೇರಿದಂತೆ ಒಟ್ಟು 6 ಮಂದಿ ಭಾವನಾ ಕಾರನ್ನ ಅಡ್ಡ ಹಾಕ್ತಾರೆ, ಕಾರ್ನ ಒಳಗಡೆ ನುಗ್ತಾರೆ. ಅದಾದ ಬಳಿಕ ಆ ನಟಿಯನ್ನ ವಿವಸ್ತ್ರಗೊಳಿಸ್ತಾರೆ, ಮನಸ್ಸಿಗೆ ಬಂದ ಹಾಗೆ ಮೃಗೀಯ ವರ್ತನೆಯನ್ನು ತೋರ್ತಾರೆ. ಆ ಸಂದರ್ಭವನ್ನ ವಿಡಿಯೋ ಕೂಡ ಮಾಡ್ಕೊಳ್ತಾರೆ. 2 ಗಂಟೆಗಳ ಕಾಲ ಇಡೀ ಸಿಟಿಯನ್ನ ಆ ನಟಿಯನ್ನ ಸುತ್ತಾಡಿಸಿ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಕೊಟ್ಟು ಅದನ್ನು ವಿವರಿಸೋಕ್ಕೂ ಸಾಧ್ಯ ಇಲ್ಲ ಬಿಡಿ, ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿರ್ದೇಶಕರೊಬ್ಬರ ಮನೆ ಮುಂದೆ ಆ ನಟಿಯನ್ನು ಕೆಳಗಡೆ ಹಾಕಿ ಆ ಬಟ್ಟೆಯನ್ನು ನಟಿಯ ಮೇಲೆ ಎಸ್ತು ಹೊರಟೋಗಿಬಿಡ್ತಾರೆ. ಅದಾದ ನಂತರ ನಟಿ ಹೇಗೋ ನಿರ್ದೇಶಕರ ಬಳಿ ಹೋಗಿ ತನಗಾದಂಥ ನೋವನ್ನು ಹೇಳಿಕೊಂಡು ಧೈರ್ಯವಾಗಿ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಅನ್ನು ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ದೂರನ್ನು ದಾಖಲಿಸಿಕೊಳ್ತಾರೆ. ಅದಾದ ನಂತರ ಒಂದಷ್ಟು ವಿಚಾರಗಳು ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ನಟಿ ಸ್ವತಃ ಆರೋಪವನ್ನು ಮಾಡ್ತಾರೆ. ಏನಪ್ಪಾ ಅಂದ್ರೆ, ಇದರ ಹಿಂದೆ ಇರೋದು ದಿಲೀಪ್ ಅಂತ ಹೇಳಿ, ನನ್ನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಹೀಗೆ ಮಾಡಿದ್ದಾರೆ, ಸುಪಾರಿ ಕೊಟ್ಟು ಇವರೆಲ್ಲರನ್ನೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಅಂತ. ಅದಾದ ಬಳಿಕ ದಿಲೀಪ್ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಸಿಗುತ್ತೆ. ಪಲ್ಸರ್ ಸುನಿ ದಿಲೀಪ್ ಫ್ಯಾನ್ ಎನ್ನುವಂಥ ವಿಚಾರ, ಜೊತೆಗೆ ಪಲ್ಸರ್ ಸುನಿ ಜೈಲಿನಿಂದಲೇ ಒಂದು ಪತ್ರವನ್ನು ಕೂಡ ಬರೆದಿರ್ತಾನೆ. ನೀವು ನನಗೆ ಸುಪಾರಿ ಕೊಟ್ಟಿದ್ರಿ, ಅದರ ಹಣ ನಮ್ಮ ಕುಟುಂಬದವ್ರಿಗೆ ತಲುಪಿಸಿ ಎನ್ನುವ ರೀತಿಯಲ್ಲಿ. ಹೀಗೆ ಬೇಕಾದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಸಿಗುತ್ತೆ. ಅದರ ಆಧಾರದ ಮೇಲೆ ನಟ ದಿಲೀಪ್ ಬಂಧನ ಕೂಡ ಆಗುತ್ತೆ. ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಕೂಡ ಒಂದು ರೀತಿಯಲ್ಲಿ ಡಿವೈಡ್ ಆಗಿಬಿಡುತ್ತೆ. ಒಂದಷ್ಟು ಮಂದಿ ಭಾವನಾ ಜೊತೆ ನಿಂತ್ಕೊಂಡ್ರೆ, ಇನ್ನೊಂದಷ್ಟು ಮಂದಿ ದಿಲೀಪ್ ಜೊತೆಗೆ ನಿಂತ್ಕೊಳ್ತಾರೆ. ಜೊತೆಗೆ ದಿಲೀಪ್ ಆಗ ತುಂಬಾ ಪ್ರಭಾವ ಇದ್ದಂತಹ ವ್ಯಕ್ತಿ, ದೊಡ್ಡ ನಟ. ಈ ಕಾರಣಕ್ಕಾಗಿ ದಿಲೀಪ್ ಜೊತೆಗೆ ಬಹುತೇಕರೆಲ್ಲರೂ ಕೂಡ ನಿಂತ್ಕೊಳ್ತಾರೆ. ನಟಿಯನ್ನೇ ಮೂದಲಿಸೋದು ಅಥವಾ ನಟಿಯನ್ನೇ ಒಂದು ರೀತಿಯಲ್ಲಿ ಟ್ರೋಲ್ ಮಾಡೋದು ಇಂಥದ್ದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಒಂದಷ್ಟು ನಟ ನಟಿಯರು ಮಾತ್ರ ಭಾವನಾ ಪರವಾಗಿ ಧ್ವನಿಯನ್ನ ಎತ್ತಾರೆ. ಅಂತಿಮವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ಕಾನೂನು ಹೋರಾಟ ನಡೀತಾನೆ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಒಂದಷ್ಟು ಬೆಳವಣಿಗೆ, ನಾಟಕೀಯ ತಿರುವುಗಳು ಇಂಥದ್ದೆಲ್ಲವೂ ಕೂಡ ಆಗ್ತಾನೆ ಇರುತ್ತೆ. ನಟಿ ಮಾತ್ರ ದಿಲೀಪ್ರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಹೇಳ್ತಿರ್ತಾರೆ. ಅಂತಿಮವಾಗಿ ಮೊನ್ನೆ ತಾನೆ ಡಿಸೆಂಬರ್ 8ನೇ ತಾರೀಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಹೊರಬಿತ್ತು. ಏನಾಗಬಹುದು ಎನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇತ್ತು. ಅಂತಿಮವಾಗಿ ಈ ಪ್ರಕರಣದಲ್ಲಿ 6 ಮಂದಿ ಅಪರಾಧಿಗಳು ಅಂತ ತೀರ್ಪನ್ನು ಕೊಡುತ್ತೆ ಕೆಳ ಹಂತದ ನ್ಯಾಯಾಲಯ. ಜೊತೆಗೆ ಅವರಿಗೆ 20 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ. ಪಲ್ಸರ್ ಸುನಿ ಸೇರಿದಂತೆ ಒಟ್ಟು 6 ಮಂದಿಗೆ. ಆದರೆ ಯಾರು ಸುಪಾರಿ ಕೊಟ್ಟಿದ್ರು ಎನ್ನುವಂಥ ಆರೋಪ ಇತ್ತು, ಯಾರು ಇದರ ಹಿಂದೆ ಇದ್ದಾರೆ ಎನ್ನುವಂಥ ಆರೋಪ ಇತ್ತು, ದಿಲೀಪ್ ಎನ್ನುವಂಥ ನಟ, ದಿಲೀಪ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಎನ್ನುವ ರೀತಿಯಲ್ಲಿ ತೀರ್ಪು ಬಂತು. ಸಹಜವಾಗಿ ಒಂದಷ್ಟು ಜನರಿಗೆ ಇದು ಅಚ್ಚರಿ ತರಿಸ್ತು. ಯಾಕಂದರೆ ಭಾವನಾ ಪ್ರಸಿದ್ಧ ನಟಿ,
ಯಾರೂ ಸುಪಾರಿ ಕೊಡದೆ, ಯಾರೂ ಸಂಚನ ರೂಪಿಸದೆ, ಯಾರೂ ಹಿಂದೆ ನಿಂತ್ಕೊಳ್ಳದೆ ಈ 6 ಜನ ಯಾಕೆ ನಟಿಗೆ ಆ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾರೆ, ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ, ಅಷ್ಟು ಧೈರ್ಯ ಆದರೂ ಹೇಗೆ ಬಂತು ಎನ್ನುವಂಥ ಪ್ರಶ್ನೆ ಈಗಲೂ ಕೂಡ ಹಾಗೆ ಉಳ್ಕೊಂಡಿದೆ. ಜೊತೆಗೆ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಏನೇನಾಗಿದೆ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಯಿತು. ದಿಲೀಪ್ ಈ ಪ್ರಕರಣದಲ್ಲಿ ನಿರಪರಾಧಿ ಅಂತೇಳಿ ತೀರ್ಪು ಕೂಡ ಬಂತು. ಆ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣಕ್ಕೂ ಕೂಡ ಒಂದಷ್ಟು ವ್ಯಾಖ್ಯಾನ, ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಅದರ ನಡುವೆ ಇದೀಗ ನಟಿ ಭಾವನಾ ಹೆಚ್ಚು ಕಡಿಮೆ ತೀರ್ಪು ಬಂದು ವಾರದ ಬಳಿಕ ಪ್ರಪ್ರಥಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೂಕ್ಷ್ಮವಾಗಿ ಆಲಿಸ್ತಾ ಹೋಗಿ ಇದನ್ನು ಸಂಪೂರ್ಣವಾಗಿ ಅವರು ಏನು ಬರೆದಿದ್ದಾರೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. 8 ವರ್ಷ 9 ತಿಂಗಳು 23 ದಿನಗಳ ನಂತರ ದೀರ್ಘ ಮತ್ತು ನೋವಿನ ಪ್ರಯಾಣದ ಕೊನೆಯಲ್ಲಿ ನಾನು ಕೊನೆಗೂ ಒಂದು ಸಣ್ಣ ಬೆಳಕಿನ ಕಿರಣವನ್ನು ಕಂಡೆ. 6 ಆರೋಪಿಗಳು ತಪ್ಪಿತಸ್ಥರು ಅಂತ ಸಾಬೀತಾಗಿದೆ. ಅದಕ್ಕಾಗಿ ನಾನು ಕೃತಜ್ಞಳಾಗಿದ್ದೇನೆ. ನನ್ನ ನೋವನ್ನು ಸುಳ್ಳು ಮತ್ತು ಈ ಪ್ರಕರಣವನ್ನು ಕಟ್ಟುಕತೆ ಅಂತ ಕರೆದವರಿಗೆ ಈ ಕ್ಷಣವನ್ನು ಸಮರ್ಪಿಸಲಾಗಿದೆ. ಇಂದು ನೀವು ನಿಮ್ಮೊಂದಿಗೆ ಶಾಂತಿಯಿಂದ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಆರೋಪಿ ನಂಬರ್ 1 ನನ್ನ ವೈಯಕ್ತಿಕ ಚಾಲಕ ಅಂತ ಇನ್ನೂ ಹೇಳ್ತಾ ಇರುವವರಿಗೆ ಇದು ಸಂಪೂರ್ಣ ಸುಳ್ಳು. ಅವನು ನನ್ನ ಚಾಲಕನಾಗಿರಲಿಲ್ಲ, ನನ್ನ ಉದ್ಯೋಗಿಯೂ ಅಲ್ಲ, ನನಗೆ ತಿಳಿದಿರುವ ವ್ಯಕ್ತಿಯೂ ಅಲ್ಲ. ಅವನು 2016ರಲ್ಲಿ ನಾನು ಕೆಲಸ ಮಾಡ್ತಿದ್ದ ಚಲನಚಿತ್ರವೊಂದಕ್ಕೆ ಚಾಲಕನಾಗಿ ನಿಯೋಜಿಸಲ್ಪಟ್ಟ ವ್ಯಕ್ತಿ. ವಿಪರ್ಯಾಸ ಅಂದರೆ ಆ ಸಮಯದಲ್ಲಿ ನಾನು ಅವನನ್ನು ಒಮ್ಮೆ ಅಥವಾ 2 ಬಾರಿ ಮಾತ್ರ ಭೇಟಿಯಾದೆ. ಈ ಅಪರಾಧ ನಡೆದ ದಿನದವರೆಗೆ ಮತ್ತೆಂದೂ ಭೇಟಿಯಾಗಿಲ್ಲ. ದಯವಿಟ್ಟು ಸುಳ್ಳು ಸುದ್ದಿ ಹಬ್ಬಿಸುವುದನ್ನು ನಿಲ್ಲಿಸಿ. ಈ ತೀರ್ಪು ಅನೇಕ ಜನರಿಗೆ ಅಚ್ಚರಿ ಮೂಡಿಸಬಹುದು, ಆದರೆ ನನಗೆ ಅಚ್ಚರಿ ಮೂಡಿಸ್ತಿಲ್ಲ. ಕಾರಣ 2020ರ ಆರಂಭದಲ್ಲಿ ಏನೋ ಸರಿಯಿಲ್ಲ ಅಂತ ನನಗೆ ಅನಿಸೋದಿಕ್ಕೆ ಶುರುವಾಯಿತು. ಇದರ ನಡುವೆ ನಾನು ಹಲವು ಬಾರಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇನೆ. ಈ ನ್ಯಾಯಾಲಯವನ್ನು ನಾನು ನಂಬೋದಿಲ್ಲ, ಅಂದರೆ ಕೆಳ ಹಂತದ ನ್ಯಾಯಾಲಯವನ್ನು ನಂಬೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ಪ್ರಕರಣವನ್ನು ಬೇರೆಡೆಗೆ ವರ್ಗಾಯಿಸಲು ಅದೇ ನ್ಯಾಯಾಧೀಶರು ಸಲ್ಲಿಸಿದ್ದ ಪ್ರತಿಯೊಂದರ ವಿನಂತಿಯನ್ನು ವಜಾಗೊಳಿಸಲಾಯಿತು. ಆ ವಿವರವನ್ನು ಹಂಚಿಕೊಳ್ತೇನೆ. ವರ್ಷಗಳ ನೋವು, ಕಣ್ಣೀರು ಮತ್ತು ಭಾವನಾತ್ಮಕ ಹೋರಾಟದ ನಂತರ ನಾನು ನೋವಿನಿಂದ ಕೂಡಿದ ಅರಿವಿಗೆ ಬಂದಿದ್ದೇನೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನನ್ನ ಕಾನೂನಿನ ಮುಂದೆ ಸಮಾನವಾಗಿ ನಡೆಸಿಕೊಳ್ಳಲಾಗುವುದಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಈ ದೇಶದ ಪ್ರತಿಯೊಬ್ಬ ನಾಗರಿಕನನ್ನ ಕಾನೂನಿನ ಮುಂದೆ ಸಮನಾಗಿ ನಡೆಸಿಕೊಳ್ಳುವುದಿಲ್ಲ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ. ಪ್ರತಿಯೊಂದು ನ್ಯಾಯಾಲಯವು ಒಂದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ಈ ದೀರ್ಘ ಪ್ರಯಾಣದುದ್ದಕ್ಕೂ ನನ್ನೊಂದಿಗೆ ನಿಂತ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಬಗ್ಗೆ ನಿಂದನೀಯ ಕಾಮೆಂಟ್ಗಳು ಮತ್ತು ಹಣ ಪಡೆದ ನಿರೂಪಣೆಗಳ ಮೂಲಕ ನನ್ನ ಮೇಲೆ ದಾಳಿ ಮಾಡುವುದನ್ನು ಮುಂದುವರಿಸಿರುವವರಿಗೆ ನೀವು ಹಣ ಪಡೆಯುವುದನ್ನು ಮುಂದುವರಿಸೋದಕ್ಕೆ ಸ್ವತಂತ್ರರು ಅಂತ ಹೇಳ್ತಾರೆ. ಮುಂದುವರೆದು, ಈ ವಿಚಾರಣಾ ನ್ಯಾಯಾಲಯದಲ್ಲಿ ನಾನು ನಂಬಿಕೆ ಕಳೆದುಕೊಳ್ಳೋದಕ್ಕೆ ಕಾರಣ ಇಲ್ಲಿವೆ. ನನ್ನ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲಾಗಿಲ್ಲ. ಈ ಪ್ರಕರಣದ ಪ್ರಮುಖ ಸಾಕ್ಷ್ಯವೆಂದರೆ ಮೆಮೊರಿ ಕಾರ್ಡ್ ನ್ಯಾಯಾಲಯದ ಕಸ್ಟಡಿಯಲ್ಲಿದ್ದಾಗ 3 ಬಾರಿ ಅಕ್ರಮವಾಗಿ ಪ್ರವೇಶಿಸಿರುವುದು ಕಂಡುಬಂದಿದೆ. ಈ ಪ್ರಕರಣದಿಂದ 2 ಸಾರ್ವಜನಿಕ ಅಭಿಯೋಜಕರು ರಾಜೀನಾಮೆ ನೀಡಿ ನ್ಯಾಯಾಲಯದ ವಾತಾವರಣವು ಪ್ರತಿಕೂಲವಾಗಿದೆ ಎಂಬುದನ್ನು ಸ್ಪಷ್ಟವಾಗಿತ್ತು. ಈ ನ್ಯಾಯಾಲಯವು ಪಕ್ಷಪಾತದಿಂದ ಕೂಡಿದೆ ಅಂತ ಅವರು ಭಾವಿಸಿದ್ರಿಂದ ಅದರಿಂದ ನ್ಯಾಯವನ್ನು ನಿರೀಕ್ಷಿಸಬೇಡಿ ಅಂತ 2 ವೈಯಕ್ತಿಕವಾಗಿ ನನಗೆ ಹೇಳಿದ್ರು. ಅಂದರೆ ಮುಂಚೆನೆ ಎಚ್ಚರಿಸಿದ್ರು ಕೋರ್ಟ್ ಬಗ್ಗೆ. ಮೆಮೊರಿ ಕಾರ್ಡ್ ಟ್ಯಾಂಪರಿಂಗ್ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ನಾನು ಪದೇ ಪದೇ ವಿನಂತಿಸಿದೆ. ಆದರೆ ನಾನು ಮತ್ತೆ ಕೇಳುವವರೆಗೂ ತನಿಖಾ ವರದಿಯನ್ನು ನನಗೆ ನೀಡಲಿಲ್ಲ. ನಾನು ನ್ಯಾಯಯುತ ವಿಚಾರಣೆಗಾಗಿ ಹೋರಾಡ್ತಿರುವಾಗ ಆರೋಪಿಗಳು ಇದೇ ನ್ಯಾಯಾಧೀಶರು ಪ್ರಕರಣದ ವಿಚಾರಣೆಯನ್ನು ಮುಂದುವರಿಸಬೇಕು ಅಂತ ಕೋರಿ ಅರ್ಜಿ ಸಲ್ಲಿಸಿದ್ರು. ಅಂದರೆ ಇದೇ ಜಡ್ಜ್ ಬೇಕು ಅಂತ ಆರೋಪಿಗಳು ಹೇಳ್ತಾ ಇದ್ರು. ಇದು ನನ್ನ ಮನಸ್ಸಿನಲ್ಲಿ ಇನ್ನಷ್ಟು ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕ್ತು. ನಾನು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ಪತ್ರಗಳನ್ನು ಬರೆದು ನನ್ನ ಕಳವಳವನ್ನು ವ್ಯಕ್ತಪಡಿಸಿ ಮಧ್ಯಪ್ರವೇಶ ಮಾಡುವಂತೆ ಕೋರಿದ್ದೇನೆ. ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಹಾಜರಿದ್ದು ಏನು ನಡೀತಿದೆ ಎಂಬುದನ್ನು ಸ್ವತಃ ನೋಡಲು ಸಾಧ್ಯವಾಗುವಂತೆ ಮುಕ್ತ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸುವಂತೆ ನ್ಯಾಯಾಲಯವನ್ನು ವಿನಂತಿಸಿದೆ. ಈ ವಿನಂತಿಯನ್ನ ನಿರಾಕರಿಸಲಾಗಿದೆ ಅಂತ ಹೇಳಿ ಕೋರ್ಟ್ ವಿರುದ್ಧ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ, ಅಥವಾ ಜಡ್ಜ್ ವಿರುದ್ಧವೇ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನೇನು ಹೇಳಿದ್ರು ಅನ್ನೋದನ್ನು ನೀವು ಗಮನಿಸಿದ್ರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದಿಲೀಪ್ರ ಪತ್ನಿಯಾಗಿದ್ದ ಮಂಜು ವಾರಿಯರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಗೌರವಾನ್ವಿತ ನ್ಯಾಯಾಲಯದ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಆದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅಪರಾಧ ಎಸಗಿದವರಿಗೆ ಮಾತ್ರ ಶಿಕ್ಷೆ ಆಗಿದೆ. ಇದರ ಹಿಂದೆ ಯಾರಿದ್ರೂ ಅವರಿಗೆ ಶಿಕ್ಷೆ ಆಗಿಲ್ಲ. ಇದು ಕೇವಲ ಒಬ್ಬ ಸಂತ್ರಸ್ತೆಯ ಪ್ರಶ್ನೆಯಲ್ಲ. ಪ್ರತಿಯೊಬ್ಬ ಹುಡುಗಿ, ಪ್ರತಿಯೊಬ್ಬ ಮಹಿಳೆ ಹಾಗೂ ಪ್ರತಿಯೊಬ್ಬ ಮನುಷ್ಯರು ಭಯವಿಲ್ಲದೆ ಕೆಲಸದ ಸ್ಥಳಗಳಲ್ಲಿ, ಬೀದಿಗಳಲ್ಲಿ ಹಾಗೂ ತಮ್ಮ ಜೀವನದಲ್ಲಿ ತಲೆ ಎತ್ತಿ ನಡೆಯುವ ಹಕ್ಕಿನ ವಿಷಯವಾಗಿದೆ ಅಂತ ಅವರು ಕೂಡ ಹೇಳಿದ್ದಾರೆ. ಇದು ನಟಿ ಭಾವನಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ಒಂದಷ್ಟು ಬೆಳವಣಿಗೆ. ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ, ಏನಂತೀರಿ, ನಿಮಗೆ ಬಿಟ್ಟಿರುವಂಥ ವಿಚಾರ. ಯಾಕಂದರೆ ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ. ನಟಿ ಭಾವನಾ
ಈ ಸಂಬಂಧಪಟ್ಟ ಹಾಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಗಮನಿಸೋಣ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.